ಸರ್ ಎಲ್ಲರಿಗೂ ನಮಸ್ಕಾರ ಸರ್. ಚಿತ್ರದುರ್ಗ ಜಿಲ್ಲೆ, ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ ಶಿವಮೊಗ್ಗ ಜಿಲ್ಲೆಗೆ ಏನು ಮಲೆನಾಡ ಭಾಗದವರೆಗೂ ನಾವು ಹೋಗ್ತೀವೋ ಆ ಒಂದು ಇದು ಹೈವೇ, ಇದು ಪ್ರಕೃತಿಯ ಒಂದು ಕನಜ ಅಂತ ಕರಿತೀವಿ ನಾವು ಶಿವಮೊಗ್ಗನ. ಶಿವಮೊಗ್ಗ ನಮ್ಮ ಇಡೀ ಕರ್ನಾಟಕದ ಒಂದು ಹೃದಯ ಭಾಗ. ಯಾಕೆಂದರೆ ಶಿವಮೊಗ್ಗದಲ್ಲಿ ಒಳ್ಳೆ ನದಿಗಳು ಹುಟ್ಟಿ ಹರಿತಾ ಇರ್ತವೆ. ಅದನ್ನೆಲ್ಲ ನಾವು ನೋಡಿ ಕಣ್ತುಂಬಿಸ್ಕೊತೀವಿ. ಜೊತೆಗೆ ನಾವು ನಿಮಗೆ ಚಿತ್ರದುರ್ಗದಿಂದ ನಮ್ಮ ಶಿವಮೊಗ್ಗ ಹೋಗುವಂಥ, ಚಿತ್ರದುರ್ಗದಿಂದ ಕೇವಲ 18 ಕಿಲೋಮೀಟರ್ ದೂರದಲ್ಲಿ ಒಂದು ಒಳ್ಳೆ ನಿಮಗೆ ಪ್ರಾಪರ್ಟಿ ಇದೆ. ಪ್ರಾಪರ್ಟಿ ಬಂದುಬಿಟ್ಟು ನಿಮಗೆ 1 ಎಕರೆ 26 ಗುಂಟೆ ಬರುತ್ತೆ. ರೋಡ್ ಅಪ್ರೋಚು ನಿಮಗೆ ನಾರ್ತ್ ಫೇಸ್ ಇದೆ ಸರ್. ನಾರ್ತ್ ಫೇಸ್ ಅಂದರೆ ನಾರ್ತ್ ಫೇಸಿಂದ ಒಳಗಡೆ ಎಂಟ್ರಿ ಕೊಡ್ತೀವಿ. ನಮಗೆ 150 ಅಡಿ ರೋಡ್ ಫೇಸ್ ಸಿಗುತ್ತೆ. ಫ್ರಂಟಿಗೆ 150 ಅಡಿ ರೋಡ್ ಫೇಸ್ ಸಿಗುವಂತಹ 1 ಎಕರೆ 26 ಗುಂಟೆ ಸರ್. 3,25,000 ರೂಪಾಯಿ ಒಂದು ಗುಂಟೆ ಹೇಳ್ತೀನಿ. ಸ್ವಲ್ಪ ನೆಗೋಷಿಯಬಲ್ ಮಾಡಿ ವ್ಯವಹಾರ ಮುಗಿಸೋಣ. ತುಂಬ ಚೆನ್ನಾಗಿದೆ. ಈ ಥರ ಹೈವೇಗೆ ನನಗೆ ಒಳ್ಳೆ ಪ್ರಾಪರ್ಟಿ ಬೇಕು ಅಂತ ಅನ್ನೋ ಕಸ್ಟಮರ್ ನಮ್ಮ ಇಡೀ ಕರ್ನಾಟಕದಲ್ಲಿ ಯಾರೇ ಆಗಿರ್ಬೋದು, ವೆಲ್ಕಮ್ ಬನ್ನಿ. ಅಥವಾ ನಮ್ಮ ಕರ್ನಾಟಕದವ್ರು ಬಿಟ್ಟು ಹೊರ ರಾಜ್ಯದವ್ರು ಬಂದರೂ ಸಹ ಸ್ವಾಗತ ಮಾಡೋಣ. ಯಾಕೆಂದರೆ ಅವರೆಲ್ಲರೂ ನಮಗೆ ಗೆಸ್ಟ್ ಇದ್ದಂಗೆ. ಯಾಕೆಂದರೆ ನಮಗೆ ಹೊರ ರಾಜ್ಯದವರು ನಮ್ಮ ಕರ್ನಾಟಕದಲ್ಲಿ ಬಂದು ಜೀವಿಸೋದು ತುಂಬ ಸುಲಭ. ಅದೇ ನಮ್ಮ ಕರ್ನಾಟಕದ ಯಾವುದೇ ಒಂದು ವ್ಯಕ್ತಿ ಹೋಗಿ ಹೊರ ರಾಜ್ಯದಲ್ಲಿ ನಾವು ಇರಬೇಕು ಅಥವಾ ಅಲ್ಲಿ ಒಂದು ಒಳ್ಳೆ ಲೈಫ್ ಸ್ಟೈಲ್ ಕಟ್ಕೊಬೇಕಂದ್ರೆ ತುಂಬ ಕಷ್ಟಕರವಾದಂಗೆ ಇರುತ್ತೆ. ಯಾಕೆಂದರೆ ನಮ್ಮ ಕನ್ನಡ ಅನ್ನೋದು ಎಲ್ಲರನ್ನೂ ಒಂದು ಅಟ್ರಾಕ್ಟಿವ್ ಮಾಡೋವಂಥ ಒಂದು ಜಾಗ, ಎಲ್ಲರಿಗೂ ಒಂದು ಒಳ್ಳೆ ಒಂದು ಸ್ಥಾನಮಾನ ಕೊಡುವಂಥ ಜಾಗ ಇದು. ಕರ್ನಾಟಕದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ವ್ಯಕ್ತಿನೂ ಖುಷಿ ಪಡಬೇಕು. ಯಾಕಂದರೆ ನಮ್ಮ ಜಾಗಕ್ಕೆ ಅಷ್ಟು ಬೇಡಿಕೆ ಇರುತ್ತೆ. ನಮ್ಮ ಜಾಗದಲ್ಲಿ ಬಂದು ಉಳಿಯೋದಕ್ಕೆ ಪ್ರತಿಯೊಬ್ಬರಿಗೂ ಆಸಕ್ತಿ ಇರುತ್ತೆ. ಅದೇ ನಾವು ಹೋಗಿ ಬಿಹಾರ್, UPಯಲ್ಲಿ ಹೋಗಿ ಉಳಿಯೋದಕ್ಕೆ ಸ್ವಲ್ಪ ನಾವು ಆಲೋಚನೆಗಳು ಮಾಡ್ತೀವಿ. ಆದರೂ ಸಹ ನಮ್ಮ ಇಡೀ ಭಾರತದಲ್ಲಿ ನಮ್ಮ ಕರ್ನಾಟಕ ಅಂತಂದರೆ ಭಾಳ ಮೆಚ್ಚುಗೆ ಪಡೆಯುವಂತಹ ನಮ್ಮ ಒಂದು ಜಾಗ ಅಂತೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ಈ ವಿಡಿಯೋದಲ್ಲಿ ನಾವು ಯಾಕಪ್ಪ ನಮ್ಮ ಚಿತ್ರದುರ್ಗದ ಬಗ್ಗೆ ಆಗಿರ್ಬೋದು, ಶಿವಮೊಗ್ಗ ಬಗ್ಗೆ ಆಗಿರ್ಬೋದು, ಅಥವಾ ನಾವು ಜಾಸ್ತಿ ಹೇಳ್ತೀವಿ ಅಂತಂದರೆ, ಈ ಒಂದು ಹೈವೇ ನೀವು ನೋಡ್ತಾ ಇದ್ದೀರಾ. ನನ್ನ ವಿಡಿಯೋದಲ್ಲಿ ಇಷ್ಟೊತ್ತು ನಾನು ನಿಮಗೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಒಳ್ಳೆ ಪ್ಲೇಸು. ಇಲ್ಲಿ ಈ ಹೈವೇ ತುಂಬ ಬ್ಯುಸಿ ಆಗಿರುತ್ತೆ. NH ಏನು ನ್ಯಾಷನಲ್ ಹೈವೇ ಇದೆಯೋ ನಮಗೆ ಈಗ 103 ಅಂದರೆ 103 ಏನು ನ್ಯಾಷನಲ್ ಹೈವೇ ಆಗಿದೆಯೋ ಅದಕ್ಕೂ ಸಮೇತ ಸಾಟಿ ಆಗೋದಿಲ್ಲ. ಅದಕ್ಕಿಂತ ಹೆಚ್ಚಿನಾಗಿ ಇಲ್ಲಿ ವೆಹಿಕಲ್ಗಳು ಮೂಮೆಂಟ್ ಇರುತ್ತೆ. ಹಾಗಾಗಿ ಈ ರೋಡ್ಗೆ ಅಪ್ರೋಚ್ ಆಗಿ ಒಳ್ಳೆ ರೆಸ್ಟೋರೆಂಟ್ ಮಾಡಬೇಕು, ನಾನು ಒಳ್ಳೆ ಕಾಂಪ್ಲೆಕ್ಸ್ ಮಾಡಬೇಕು, ಇಲ್ಲ ನಾನು ಒಳ್ಳೆ ಒಂದು ಲೇಔಟ್ ಮಾಡಬೇಕು, ಇಲ್ಲ ನಾನು ಏನಾದರೂ ಒಂದು ಒಳ್ಳೆ ಇಲ್ಲಿ ಒಂದು ಗಾಣದ ಎಣ್ಣೆನ ಅಥವಾ ಮತ್ತೊಂದು ಮಗದೊಂದು ಏನೇ ಕಮರ್ಷಿಯಲ್ ಮಾಡಬೇಕು ಅಂತಂದರೆ ಒಳ್ಳೆ ಪ್ಲೇಸ್ ಬೇಕು. ಆ ಪ್ಲೇಸ್ ನಾನು ಕೊಡ್ತೀನಿ ನಿಮಗೆ, ಕಸ್ಟಮರ್ಗೆ. ನಾನು ಕೇವಲ ಬರೀ ಆಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ವೀಡಿಯೋದಲ್ಲಿ ನಾನು ಲ್ಯಾಂಡ್ನ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ಆಲ್ರೆಡಿ. ಆ ವಿಡಿಯೋನ ನೀವು ನೋಡಿ. 1 ಎಕರೆ 20 ಗುಂಟೆ ಹಾಕಿದ್ದೀನಿ. ನಮ್ಮ ರೋಡ್ ಅಪ್ರೋಚು ಶಿವಮೊಗ್ಗ ಟು ಚಿತ್ರದುರ್ಗ. ಓಕೆ, ಥ್ಯಾಂಕ್ ಯು. ಈ ನನ್ನ ವಾಯ್ಸ್ ಕೇಳಿ ಅಥವಾ ನನ್ನ ವೀಡಿಯೋಗಳು ಕೇಳಿ ಯಾವ ಕಸ್ಟಮರ್ಗೆ ರಿಕ್ವೈರ್ಮೆಂಟ್ ಇರುತ್ತೋ ಅವ್ರು ಮಾತ್ರ ಕಾಲ್ ಮಾಡಿ. ಯಾಕೆಂದರೆ ಸಮಯ ಕಮ್ಮಿ ಇರುತ್ತೆ, ತುಂಬ ಕಸ್ಟಮರ್ ಬರ್ತಾ ಇರ್ತಾರೆ. ಆ ಕಸ್ಟಮರ್ಗಳಿಗೆ ನಾವು ಎಲ್ಲ ಥರ ಪ್ರಾಪರ್ಟಿಗಳು ಕೊಡಬೇಕಾಗುತ್ತೆ. ಹಾಗಂತೇಳಿ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನನ್ನ ಬರುವಂಥ ದೀಪಾವಳಿ ಎಲ್ಲರಿಗೂ ಮನೆ ಬೆಳಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಕ್ಲೋಸ್ ಮಾಡಿ ಈ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ.